ಹಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಕಥೆಯ ಆರಂಭವು ಈ ರೀತಿ ಶುರುವಾಗುತ್ತದೆ. ಡಾಕ್ಟರ್ ಸುಸಾನ್ ಒಂದು ಭಯಾನಕ ಶಾರ್ಕ್ ಮೇಲೆ ಪ್ರಯೋಗ ಮಾಡುತ್ತಿರುತ್ತಾರೆ. ಶಾರ್ಕ್ನ ಮೆದುಳಿಗೆ ಒಂದು ವಿಶೇಷ ಸಾಧನವನ್ನು ಅಳವಡಿಸಲಾಗುತ್ತದೆ. ಆದರೆ ಅಲ್ಪ ಪ್ರಮಾಣದ ಶಬ್ದಕ್ಕೂ ಶಾರ್ಕ್ ಎಚ್ಚರಗೊಳ್ಳಬಹುದು ಎಂಬ ಅರಿವು ಅವರಿಗಿರಲಿಲ್ಲ. ಅದೃಷ್ಟವಶಾತ್ ಶಾರ್ಕ್ ಮತ್ತೆ ಪ್ರಜ್ಞೆ ತಪ್ಪುತ್ತದೆ. ಸುಸಾನ್ ತಡ ಮಾಡದೆ ಅದರ ತಲೆಗೆ ಡಿವೈಸ್ ಫಿಟ್ ಮಾಡಿ ಇಮೇಜಿಂಗ್ ಸಿಸ್ಟಮ್ ಸಹಾಯದಿಂದ 10 ಮೀಟರ್ ಉದ್ದದ ಸೂಜಿಯನ್ನು ಅದರ ಮೆದುಳಿಗೆ ಇಳಿಸುತ್ತಾರೆ. ಪ್ರಜ್ಞೆ ಇಲ್ಲದಿದ್ದರೂ ಶಾರ್ಕ್ ತೀವ್ರ ನೋವನ್ನು ಅನುಭವಿಸುತ್ತಿರುತ್ತದೆ. ಕೊನೆಗೆ ಸುಸಾನ್ ಅದರ ಮೆದುಳಿನಿಂದ 4.5 ಮೋಲ್ ಪ್ರೋಟೀನ್ ಹೊರತೆಗೆಯುತ್ತಾರೆ. ಈ ಪ್ರೋಟೀನ್ ಅನ್ನು ಅಲ್ಝೈಮರ್ ಕಾಯಿಲೆಯಿಂದ ಹಾನಿಗೊಳಗಾದ ಮೆದುಳಿನ ಜೀವಕೋಶಗಳೊಂದಿಗೆ ಬೆರೆಸಲಾಗುತ್ತದೆ. ಈಗ ಎಲ್ಲರೂ ಫಲಿತಾಂಶಕ್ಕಾಗಿ ಪರದೆಯನ್ನು ನೋಡಿ ಕಾಯುತ್ತಿದ್ದಾರೆ, ಏಕೆಂದರೆ ಇದು ಯಶಸ್ವಿಯಾದರೆ ಲಕ್ಷಾಂತರ ರೋಗಿಗಳಿಗೆ ಮರುಜನ್ಮ ಸಿಗುತ್ತದೆ ಮತ್ತು ಈ ತಂಡಕ್ಕೆ ಕೋಟ್ಯಾಂತರ ರೂಪಾಯಿ ಲಾಭವಾಗುತ್ತದೆ. ಪ್ರಯೋಗ ಯಶಸ್ವಿಯಾಯಿತು ಎಂದು ಒಬ್ಬ ವಿಜ್ಞಾನಿ ಸಂಭ್ರಮದಿಂದ ಸಿಗರೇಟ್ ಹಚ್ಚುತ್ತಾನೆ. ಆದರೆ ಅವನು ಅಜಾಗರೂಕತೆಯಿಂದ ಶಾರ್ಕ್ ಬಳಿ ಹೋದಾಗ ಸಿಗರೇಟ್ ವಾಸನೆಗೆ ಶಾರ್ಕ್ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತದೆ. ಒಂದೇ ಏಟಿಗೆ ಶಾರ್ಕ್ ಅವನ ಮೇಲೆ ದಾಳಿ ಮಾಡುತ್ತದೆ. ನೋಡುತ್ತಿದ್ದಂತೆ ಅವನ ಕೈ ತುಂಡಾಗಿ ಬೀಳುತ್ತದೆ. ಅಲ್ಲಿ ಹಾಹಾಕಾರ ಶುರುವಾಗುತ್ತದೆ. ಶಾರ್ಕ್ ನಿಯಂತ್ರಣ ತಪ್ಪಿರುತ್ತದೆ. ಕಾರ್ಟರ್ ತಕ್ಷಣ ಗ್ಲಾಸ್ ಒಡೆದು ಹಾರ್ಪೂನ್ ಗನ್ ಹೊರತೆಗೆಯುತ್ತಾನೆ. ಆದರೆ ಸುಸಾನ್ ತನ್ನ ಸಂಶೋಧನೆಯನ್ನು ಉಳಿಸಲು ಶಾರ್ಕ್ ಅನ್ನು ತಕ್ಷಣವೇ ಸಮುದ್ರದ ಆಳಕ್ಕೆ ಬಿಟ್ಟು ಬಿಡುತ್ತಾರೆ. ಆದರೆ ಅವರು ಎಷ್ಟು ದೊಡ್ಡ ತಪ್ಪು ಮಾಡಿದರು ಎಂಬ ಅರಿವು ಯಾರಿಗೂ ಇರಲಿಲ್ಲ. ಕಾರ್ಟರ್ ತಕ್ಷಣ ಮೆಡಿಕಲ್ ಟೀಮ್ಗೆ ಕರೆ ಮಾಡುತ್ತಾರೆ. ಭೀಕರ ಚಂಡಮಾರುತ ಶುರುವಾಗಿರುತ್ತದೆ. ಗಾಯಗೊಂಡ ವಿಜ್ಞಾನಿಯ ಸ್ಥಿತಿ ಹದಗೆಟ್ಟಿರುತ್ತದೆ. ಹವಾಮಾನ ವೈಪರೀತ್ಯದಿಂದಾಗಿ ಹೆಲಿಕಾಪ್ಟರ್ ಲ್ಯಾಂಡ್ ಆಗಲು ಸಾಧ್ಯವಾಗುವುದಿಲ್ಲ. ಅನಿವಾರ್ಯವಾಗಿ ಸ್ಟೀಲ್ ಕೇಬಲ್ ಮೂಲಕ ಅವನನ್ನು ಮೇಲೆ ಎಳೆಯಲು ಪ್ರಯತ್ನಿಸುತ್ತಾರೆ. ಆದರೆ ಮಿಷನ್ ಫೇಲ್ ಆಗಿ ಅವನು ನೇರವಾಗಿ ಶಾರ್ಕ್ ತುಂಬಿದ ಸಮುದ್ರಕ್ಕೆ ಬೀಳುತ್ತಾನೆ. ಕೇಬಲ್ ಅನ್ನು ತನ್ನ ದವಡೆಯಿಂದ ಜಗ್ಗಿದ ಶಾರ್ಕ್ ಇಡೀ ಹೆಲಿಕಾಪ್ಟರ್ ಅನ್ನು ಟವರ್ಗೆ ಗುದ್ದಿಸುತ್ತದೆ. ಹೆಲಿಕಾಪ್ಟರ್ ಸ್ಫೋಟಗೊಂಡು ರಿಸರ್ಚ್ ಸೆಂಟರ್ನ ಕಮ್ಯುನಿಕೇಷನ್ ಸಿಸ್ಟಮ್ ಸಂಪೂರ್ಣ ಸ್ಥಗಿತಗೊಳ್ಳುತ್ತದೆ. ಅಲ್ಲಿನ ಗ್ಲಾಸ್ ವಾಲ್ ಬಳಿ ಶಾರ್ಕ್ ತನ್ನ ಬಾಯಿಯಲ್ಲಿ ಗಾಯಗೊಂಡ ವಿಜ್ಞಾನಿಯನ್ನು ಕಚ್ಚಿಕೊಂಡು ಬರುತ್ತದೆ ಮತ್ತು ಅವನನ್ನು ಜೋರಾಗಿ ಗಾಜಿಗೆ ಗುದ್ದುತ್ತದೆ. ಗಾಜಿನಲ್ಲಿ ಬಿರುಕು ಕಾಣಿಸಿಕೊಳ್ಳುತ್ತದೆ. ಸಮುದ್ರದ ನೀರು ಲ್ಯಾಬ್ನ ಒಳಗೆ ನುಗ್ಗುತ್ತದೆ. ಎಲ್ಲರೂ ಜೀವ ಉಳಿಸಿಕೊಳ್ಳಲು ಸೀಕ್ರೆಟ್ ಗೇಟ್ ಮೂಲಕ ತಪ್ಪಿಸಿಕೊಳ್ಳುತ್ತಾರೆ. ಆದರೆ ಮೇಲೆ ಹೋಗುವ ಮೆಟ್ಟಿಲುಗಳೆಲ್ಲ ಮುಳುಗಿರುತ್ತವೆ. ಈಗ ಅವರು ಈ ಆಳ ಸಮುದ್ರದ ರಿಸರ್ಚ್ ಸೆಂಟರ್ನಿಂದ ಹೊರಬರುವುದು ಹೇಗೆ ಎಂಬುದು ದೊಡ್ಡ ಪ್ರಶ್ನೆಯಾಗುತ್ತದೆ. ಎಲ್ಲರೂ ಮೇಂಟೆನೆನ್ಸ್ ಟನಲ್ ಕಡೆಗೆ ಓಡುತ್ತಾರೆ. ಅತ್ತ ಅಡುಗೆ ಮನೆಯಲ್ಲಿ ಶೆಫ್ ಒಬ್ಬನ ಹಿಂದೆ ಸಣ್ಣ ಶಾರ್ಕ್ ದಾಳಿ ಮಾಡಲು ಬರುತ್ತದೆ. ಅವನು ತನ್ನ ಸಾಕುಗಿಳಿಗಳೊಂದಿಗೆ ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಆದರೆ ಶಾರ್ಕ್ನ ಹೊಡೆತಕ್ಕೆ ಅವನು ನೀರಿನಲ್ಲಿ ಬೀಳುತ್ತಾನೆ. ತಕ್ಷಣ ಅವನು ಹತ್ತಿರವಿದ್ದ ಓವನ್ ಒಳಗೆ ಹೋಗುತ್ತಾನೆ. ಶಾರ್ಕ್ ಗುದ್ದಿದ ರಭಸಕ್ಕೆ ಓವನ್ ಆನ್ ಆಗಿ ಗ್ಯಾಸ್ ಸೋರಿಕೆಯಾಗುತ್ತದೆ. ಶೆಫ್ ತನ್ನ ಹತ್ತಿರವಿದ್ದ ಲೈಟರ್ ಅನ್ನು ಓವನ್ ಮೇಲೆ ಎಸೆಯುತ್ತಾನೆ. ದೊಡ್ಡ ಸ್ಫೋಟವಾಗಿ ಆ ಶಾರ್ಕ್ ಅಲ್ಲಿಗೆ ಸಾಯುತ್ತದೆ. ಈ ಶಾರ್ಕ್ಗಳಿಗೆ ಇಷ್ಟೊಂದು ಬುದ್ಧಿ ಎಲ್ಲಿಂದ ಬಂತು ಎಂದು ಎಲ್ಲರೂ ಸುಸಾನ್ ಅವರನ್ನು ಪ್ರಶ್ನಿಸುತ್ತಾರೆ. ಪ್ರೋಟೀನ್ ಪಡೆಯಲು ತಾವು ಶಾರ್ಕ್ ಮೆದುಳಿಗೆ ಅಕ್ರಮ ಕೆಮಿಕಲ್ ಹಾಕಿದ್ದರಿಂದ ಅವುಗಳ ಬುದ್ಧಿಶಕ್ತಿ ಮತ್ತು ಶಕ್ತಿ 1000 ಪಟ್ಟು ಹೆಚ್ಚಾಗಿದೆ. ಸುಸಾನ್ ಸತ್ಯ ಹೇಳುತ್ತಾರೆ. ರಸೆಲ್ ಎಂಬುವವನು ಈಜಿಕೊಂಡು ಹೊರಗೆ ಬಂದಾಗ ಶಾರ್ಕ್ ನೀರಿನಿಂದ ಜಿಗಿದು ಅವನನ್ನು ತನ್ನ ಬಾಯಲ್ಲಿ ಕಚ್ಚಿ ಸಮುದ್ರದ ಆಳಕ್ಕೆ ಎಳೆದೊಯ್ಯುತ್ತಿದೆ. ಉಳಿದವರು ಲಿಫ್ಟ್ ಮೂಲಕ ಹೋಗಲು ಪ್ರಯತ್ನಿಸುತ್ತಾರೆ. ಆದರೆ ಶಾರ್ಕ್ ನಿರಂತರವಾಗಿ ಬಾಗಿಲಿಗೆ ಗುದ್ದುತ್ತಿರುತ್ತದೆ. ಈ ಹೋರಾಟದಲ್ಲಿ ಮತ್ತೊಬ್ಬ ಮಹಿಳೆಯನ್ನು ಶಾರ್ಕ್ ಎಳೆದೊಯ್ಯುತ್ತದೆ. ಕೊನೆಗೆ ಉಳಿದವರು ಜನರೇಟರ್ ರೂಮ್ ತಲುಪಿ ಪಂಪ್ ಸ್ಟಾರ್ಟ್ ಮಾಡಿ ನೀರನ್ನು ಹೊರಹಾಕಲು ಯಶಸ್ವಿಯಾಗುತ್ತಾರೆ. ಇಷ್ಟೆಲ್ಲ ಅವಾಂತರಗಳ ನಡುವೆಯೂ ಸುಸಾನ್ ತನ್ನ ಸಂಶೋಧನೆಯ ಫೈಲ್ ಪಡೆಯಲು ತನ್ನ ರೂಮಿಗೆ ಹೋಗುತ್ತಾರೆ. ಅಲ್ಲಿ ಶಾರ್ಕ್ ಅವರ ಮೇಲೆ ದಾಳಿ ಮಾಡುತ್ತದೆ. ಸುಸಾನ್ ಬುದ್ಧಿವಂತಿಕೆಯಿಂದ ಎಲೆಕ್ಟ್ರಿಕ್ ವೈರ್ ಬಳಸಿ ಆ ಶಾರ್ಕ್ ಅನ್ನು ಕೊಲ್ಲುತ್ತಾರೆ. ಅಂತಿಮವಾಗಿ ಎಮರ್ಜೆನ್ಸಿ ಎಕ್ಸಿಟ್ ಮೂಲಕ ಇವರು ಸಮುದ್ರದ ಮೇಲ್ಮೆಗೆ ಬರುತ್ತಾರೆ. ಈಗ ಶಾರ್ಕ್ ಕೇವಲ ಮನುಷ್ಯರನ್ನು ಸಾಯಿಸುವುದಿಲ್ಲ, ಈ ರಿಸರ್ಚ್ ಸೆಂಟರ್ ಒಡೆದು ಹಾಕಿ ತೆರೆದ ಸಮುದ್ರಕ್ಕೆ ಹೋಗಲು ಪ್ರಯತ್ನಿಸುತ್ತಿದೆ ಎಂದು ಅರ್ಥವಾಗುತ್ತದೆ. ಅದನ್ನು ಕೊಲ್ಲಲು ಇವರು ಸ್ಫೋಟಕಗಳನ್ನು ಸಿದ್ಧಪಡಿಸುತ್ತಾರೆ. ಶಾರ್ಕನ್ನು ಸೆಳೆಯಲು ಸುಸಾನ್ ತನ್ನ ಕೈಯನ್ನು ಕೊಯ್ದುಕೊಂಡು ರಕ್ತದ ವಾಸನೆಯೊಂದಿಗೆ ಸಮುದ್ರಕ್ಕೆ ಇಳಿಯುತ್ತಾರೆ. ದೌರ್ಭಾಗ್ಯವಶಾತ್ ಶಾರ್ಕ್ ಸುಸಾನ್ ಅವರನ್ನೇ ತುಂಡು ತುಂಡು ಮಾಡಿ ತಿಂದುಬಿಡುತ್ತದೆ.
ಕಾರ್ಟರ್ ಹೇಗೋ ತಪ್ಪಿಸಿಕೊಳ್ಳುತ್ತಾರೆ. ಶಫ್ ಹಾರ್ಪೂನ್ ಗನ್ ಹಿಡಿದು ಶಾರ್ಕ್ಗೆ ಗುರಿ ಇಡುತ್ತಾನೆ. ಗುಂಡು ಶಾರ್ಕ್ನ ರೆಕ್ಕೆಗೆ ತಾಕುತ್ತದೆ. ಶಫ್ ಬ್ಯಾಟರಿಯಿಂದ ವೈರ್ ಕನೆಕ್ಟ್ ಮಾಡಿ ದೊಡ್ಡ ಸ್ಫೋಟ ಮಾಡುತ್ತಾನೆ. ಶಾರ್ಕ್ ಇಡೀ ದೇಹ ಚೂರು ಚೂರಾಗಿ ಸತ್ತು ಹೋಗುತ್ತದೆ. ಅಂತಿಮವಾಗಿ ಇಬ್ಬರು ಮಾತ್ರ ಬದುಕುಳಿಯುತ್ತಾರೆ ಮತ್ತು ಇಲ್ಲಿಗೆ ಈ ಚಿತ್ರ ಮುಕ್ತಾಯವಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಕಥೆಯ ವಿವರಣೆ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.